ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಾವಣಗೆರೆಯ ದೊರೆ, ದಾವಣಗೆರೆಯಲ್ಲಿ ಅಪ್ಪಾಜಿ ಅಂತ ಕರೆಸಿಕೊಳ್ತಾ ಇದ್ದ ಶಾಮನೂರು ಶಿವಶಂಕರಪ್ಪ ಅವರು ದೈವಾಧೀನರಾಗಿದ್ದಾರೆ. ಈ ಬೆನ್ನಲ್ಲೇ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ, ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಕೈ ನಾಯಕರು ಕೂಡ ಪಡೆಯಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ನಾಯಕರು ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಬೆಳಗಾವಿಯಿಂದ ದಾವಣಗೆರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ ಅನ್ನೋದರ ಮಾಹಿತಿ ಇದೆ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಯಿಂದ ದಾವಣಗೆರೆಗೆ ಬರ್ತಾರೆ ಅನ್ನೋದರ ಮಾಹಿತಿ ಇದೆ. ಏನಕ್ಕೆ ಕಾಂಗ್ರೆಸ್ ಇಷ್ಟೊಂದು ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಪ್ರೀತಿಸುತ್ತೆ ಅಂತ ಅಂದರೆ, 4 ದಶಕಗಳ ರಾಜಕೀಯ ಅನುಭವವನ್ನು ಕಾಂಗ್ರೆಸ್ನ ಏಳಿಗೆಗೆ ಮಧ್ಯ ಕರ್ನಾಟಕ ಭಾಗದಲ್ಲಿ ದುಡಿದವರು, ಶ್ರಮಿಸಿದವರು ಶಾಮನೂರು ಶಿವಶಂಕರಪ್ಪ. ಇನ್ಫ್ಯಾಕ್ಟ್ 2-3 ದಶಕಗಳಿಂದ ಖಾಯಂ ಖಜಾಂಚಿ ರೀತಿಯಲ್ಲಿ ಕೂಡ ಕೆಪಿಸಿಸಿನಲ್ಲಿ ಹುದ್ದೆಯನ್ನು ಅಲಂಕಾರ ಮಾಡಿದವರು ಕೂಡ ಶಾಮನೂರು ಶಿವಶಂಕರಪ್ಪ. ಅವರ ತೀರಾ ಲೇಟಾಗಿ ಸಚಿವರನ್ನಾಗಿ ಮಾಡಿದ್ರು ಕೂಡ ಯಾವುದೇ ಬೇಸರ ಇಲ್ಲದೆ ಬೇರೆ ಪಕ್ಷಕ್ಕೆ ಹೋಗಬೇಕು ಅನ್ನುವಂತಹ ಚಿಂತನೆ ಕೂಡ ಇರಲಿಲ್ಲ. ಬಿಜೆಪಿಯಿಂದ ಇನ್ಫ್ಯಾಕ್ಟ್ ಅವ್ರಿಗೆ ಆಫರ್ ಬಂದಿತ್ತು, ಆಫರ್ ಮಾಡಿದ್ದು ಯಡಿಯೂರಪ್ಪ ಅವರು. ಕರೆಸ್ಕೊಳ್ಳೋಣ ನಾವು ಶಿವಶಂಕರಪ್ಪ ಅವ್ರನ್ನ, ಇಲ್ಲಿ ಅವರಿಗೆ ನಾವು ಸಚಿವರನ್ನಾಗಿ ಮಾಡ್ತೀವಿ ಅಂತ. ಬಟ್ ಅದನ್ನು ನಯವಾಗಿ ತಿರಸ್ಕರಿಸಿದ್ರು. ಹಾಗೆ ಲಿಂಗಾಯತ ವೀರಶೈವ ನಾಯಕರಿಗೆ ಮಾರ್ಗದರ್ಶನವನ್ನು ಸತತವಾಗಿ ಕೊಡ್ತಾ ಇದ್ರು, ಪಕ್ಷಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು. ಒಂದು ಜಿಲ್ಲೆಗೆ ಸೀಮಿತವಾಗಿರಲಿಲ್ಲ ಅವರ ನಾಯಕತ್ವ. ಅಜಾತಶತ್ರು ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಅವರು 94 ವರ್ಷದ ಹಿರಿಯ ಜೀವಿ ವಿಧಿವಶರಾಗಿರುವಂಥದ್ದು. ಹೀಗಾಗಿ ದಾವಣಗೆರೆ ನಗರ ಒಂದು ರೀತಿ ದುಃಖ ತಪ್ತರಾಗಿರುವಂಥದ್ದು. ಈಗಾಗಲೇ ಮನೆಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ನಾನು ಇರುವಂತಹದ್ದು ಗೋರ್ಮೆಂಟ್ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಹೈಸ್ಕೂಲ್ ಮೈದಾನದಲ್ಲಿ ಮಾಡಲಾಗಿದೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಈಗಾಗಲೇ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರು ಭಾಳಷ್ಟು ಜನರು ಬರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಸರದಿ ಸಾಲಿನಲ್ಲಿ ಬಂದು ಹೋಗಲಿಕ್ಕೆ ಬ್ಯಾರಿಗೇಡನ್ನು ಹಾಕುವ ಮೂಲಕ ಅವರಿಗೆ ವ್ಯವಸ್ಥೆ ಮಾಡಿರುವಂಥದ್ದು. ಇದು VVIP ಪ್ರಮುಖ ನಾಯಕರು ಬರುವಂತಹ ರಸ್ತೆಯನ್ನು ಕೂಡ ಈಗಾಗಲೇ ಬ್ಯಾರಿಗೇಡ್ ಮೂಲಕವಾಗಿ ಹಾಕಿ ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಸುಮಾರು 11 ಗಂಟೆಯ ನಂತರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಅಂದರೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಂತರ ಹೈಸ್ಕೂಲ್ ಮೈದಾನಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಹೈಸ್ಕೂಲ್ ಮೈದಾನಕ್ಕೆ ಬರಲಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಈಗಾಗಲೇ ಮೈದಾನಕ್ಕೆ ನೀರನ್ನು ಹಾಕುವ ಮೂಲಕ ಎಲ್ಲವನ್ನು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಹಿರಿಯ ರಾಜಕಾರಣಿಯನ್ನು ಕಳೆದುಕೊಂಡಂತಹ ಇಡೀ ನಾಡು ಒಂದು ರೀತಿ ದುಃಖ ತಪ್ತವಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಜಿಲ್ಲಾಡಳಿತ ಏನು ಬೇಕಾದಂತಹ ಸಕಲ ಸಿದ್ಧತೆಯನ್ನು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಮತ್ತು ಏನು ಸಾರ್ವಜನಿಕರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಂತಹ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬ್ಯಾರಿಗೇಡ್ಗಳನ್ನು ಹಾಕುವ ಮೂಲಕ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಜಿಲ್ಲಾಡಳಿತ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಪಕಿರಯ್ಯ, ಪಬ್ಲಿಕ್ ಟಿವಿ, ದಾವಣಗೆರೆ. ಇವತ್ತು ದಾವಣಗೆರೆ ಜಿಲ್ಲೆ ವೀರಶೈವ ಸಮಾಜ ಎರಡೇ ಅಲ್ಲ, ಇಡೀ ರಾಜ್ಯಕ್ಕೂ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ತುಂಬಲಾರದ ಒಂದು ನಷ್ಟ ಆಗಿದೆ. ಸುಮಾರು ವರ್ಷಗಳ ಕಾಲ ರಾಜಕೀಯ ಜೊತೆ ವ್ಯವಹಾರ, ಧಾರ್ಮಿಕ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದಂಥ ಒಂದು ಮಹಾನ್ ಶಕ್ತಿ ಇವತ್ತು ನಾವೆಲ್ಲ ಕಳ್ಕೊಂಡಿರೋದು ನಮಗೆ ತುಂಬಲಾರದ ನಷ್ಟವಾಗಿದೆ. ವೈಯಕ್ತಿಕವಾಗಿ ಇವತ್ತೇನು ನಾನು ರಾಜಕೀಯದ ಪಾದಾರ್ಪಣೆ ಮಾಡಿದ್ದೀನಿ, ಒಂದು ರಾಜಕೀಯ ದಾವಣಗೆರೆ ಮಹಾನಗರ ಪಾಲಿಕೆ ಸದಸ್ಯನಾಗೆ ಅವತ್ತೇನು ಇವರು ದಾವಣಗೆರೆ ಉತ್ತರ ಕ್ಷೇತ್ರದ ಟಿಕೆಟ್ ಕೊಟ್ಟು ಗೆದ್ದು ಬಾ ಅಂತೇಳಿ ಅವತ್ತೇನು ಆಶೀರ್ವಾದ ಮಾಡಿ ರಾಜಕೀಯಕ್ಕೆ ಮುನ್ನಡೆಗೆ ಕಾರಣರಾದರು ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರು. ಅವ್ರನ್ನ ಕಳ್ಕೊಂಡಿರೋದು ನಾಡಿಗಲ್ಲ, ನಾನು ವೈಯಕ್ತಿಕವಾಗಿ ನನಗೆ ತುಂಬಲಾರದಷ್ಟು ನೋವು ಆಗಿದೆ. ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಸಮಸ್ತ ಜನತೆಗೂ ಹಾಗೂ ಅವ್ರ ಕುಟುಂಬಕ್ಕೂ ಆ ಒಂದು ಶಕ್ತಿ ನೋವು ಏನು ಕಳ್ಕೊಂಡಿದ್ದೀವಿ ಅದೊಂದು ಶಕ್ತಿ ತುಂಬಲಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಇವರು ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾದಂತಹ ವ್ಯಕ್ತಿಯಲ್ಲ. ಇವರು ಸಮಸ್ತ ನಾಡಿಗೆ ಒಂದು ಶಕ್ತಿಯಾಗಿದ್ದರು. ಎಲ್ಲ ರೀತಿಯ ಒಂದು ಎಲ್ಲ ಸಮುದಾಯನ ಜೊತೆ ಕರ್ಕೊಂಡು ಹೋಗೋ ಒಂದು ಶಕ್ತಿ ನಮಗೇನು ಇವತ್ತು